ಏನ್ರಿ ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕದಲ್ಲಿ ದನಗಳು ಡಾಕ್ಟರ್ ಆಗೋದಕ್ಕೆ 80 ಲಕ್ಷ ಲಂಚ ಕೊಡಬೇಕಾ? ನಾಚಿಕೆ ಮಾನ ಮರ್ಯಾದೆ ಇರಬೇಕಲ್ವಾ ಸರ್ಕಾರಕ್ಕೆ? ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರದ ವಿರುದ್ಧ ಯಾರಾದರೂ ಇಲ್ಲೋ ಸಲ್ಲೋದು ಆರೋಪ ಮಾಡಿಬಿಟ್ರೆ ಅವ್ರ ಮೇಲೆ FIR ಹಾಕ್ಬಿಡ್ತೀವಿ, ಒದ್ದು ಒಳಗಡೆ ಹಾಕ್ಬಿಡ್ತೀವಿ ಅಂತಾರಲ್ಲ. ಹಂಗಂದ್ರೆ ನಿಮಗೆ ಒದ್ದು ಒಳಗಡೆ ಹಾಕಬೇಕು ಅಂದರೆ ಅವನು ಯಾರೋ ಮೊಹಮ್ಮದ್ ಆರಿಫಾ ಮತ್ತು ಅವನು ಶಿವಶಂಕರಪ್ಪ ಮಾಜಿ ಅಧ್ಯಕ್ಷ ಇದ್ದಾರಲ್ಲ KPSC, ಅವರಿಬ್ಬರನ್ನು ಒದ್ದು ಒಳಗಡೆ ಹಾಕ್ರಿ, ಬಂಡೆ ಥರ ನಿಂತ್ಕೊಳ್ಳಿ, ಭ್ರಷ್ಟಾಚಾರ ನಡೆದಂಗೆ. ಅಲ್ರಿ ಡಿ ಕೆ ಶಿವಕುಮಾರ್ ಅವರೇ, ನೀವು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ, ಏನು ಎಂದೂ ಇಲ್ಲದೆ ಇರೋದು ವಿದ್ಯಾರ್ಥಿಗಳ ಮೇಲೆ ಅಪಾರವಾದ ಕಾಳಜಿ ಬಂದ್ಬಿಟ್ಟಿದೆಯಲ್ಲ. ಇವತ್ತು ಗಾಂಧೀಜಿಯವರ ಹತ್ಯೆ ಆಯ್ತಲ್ಲ, ಆ ಜಾಗಕ್ಕೆ ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ರಾಹುಲ್ ಗಾಂಧಿಯವರು ಏನು ಮೊಸಳೆ ಕಣ್ಣೀರನ್ನು ಇವತ್ತು ದೇಶದ ವಿದ್ಯಾರ್ಥಿಗಳ ಪರವಾಗಿ ಏನು ಸುರಿಸ್ತಿದ್ದಾರೆ, ಅದನ್ನು ಒರೆಸಿ ಅಕ್ಕಪಕ್ಕ ಕೂತಿರೋರು ಟಿಶ್ಯೂ ಪೇಪರ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಜೋಬಲ್ಲಿ ಕಂಡಿರೋದು ಅಂತಲೇ ನಾವು ಹಾಸ್ಯಾಸ್ಪದವಾಗಿ ಹೇಳ್ಬೇಕಾಗುತ್ತೆ. ಈ ಕರ್ನಾಟಕ ರಾಜ್ಯ ಸರ್ಕಾರದ ಯೋಗ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಕರು ಹಲವಾರು ಜನ ಪಾಪ ಓದಿರ್ತಾರಲ್ರಿ, ಓದಿರೋರೆಲ್ಲ ವಿದ್ಯಾರ್ಥಿಗಳೇ ಅಲ್ವಾ, ಓದಿ ಪದವೀಧರರಾಗಿ ಅವರು ಉದ್ಯೋಗಕ್ಕೋಸ್ಕರ ಸರ್ಕಾರಿ ಕೆಲಸಗಳಿಗೋಸ್ಕರ ಅಲಿತಿದ್ದಾರೆ, ಚಪ್ಪಲಿಗಳು ಸೋವಿಸ್ತಿದ್ದಾರೆ ಇಲಾಖೆಗಳಲ್ಲಿ, ಅಲ್ದು ನೇಮಕಾತಿ ಮಾಡಿ ಅಂತ ಲಾಠಿ ಚಾರ್ಜ್ಗಳು ತಿಂತಿದ್ದಾರೆ. ಆದರೆ ಈ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಕಣ್ಣನ್ನೇ ಆಡಿಸ್ಲಿಲ್ಲ. ಇವ್ರಿಗೆಲ್ಲ ಕಾಣೋದೇನಿದ್ರು ನರೇಂದ್ರ ಮೋದಿ ಅವ್ರನ್ನ ಬೈಬೇಕು ಅಂತ. ಅಷ್ಟೊಂದು ಕಾಳಜಿ ನಿಮಗೆ, ಯಾಕೆಂದರೆ ಓದಿ ಪದವೀಧರ ಆಗಿರೋರು ಕೂಡ ವಿದ್ಯಾರ್ಥಿಗಳಲ್ವೇನ್ರಿ? ಅವರ ಉಜ್ವಲವಾದ ಭವಿಷ್ಯಕ್ಕೆ ಈ 2,47,000 ಉದ್ಯೋಗಗಳನ್ನ ಭರ್ತಿ ಮಾಡಿ ತೋರಿಸ್ರಿ. ಮೊಸಳೆ ಕಣ್ಣೀರು ಸೋರಿಸೋದ್ರಿಂದ, ಟಿಶ್ಯೂ ಪೇಪರಲ್ಲಿ ಕಣ್ಣೀರು ಒರೆಸ್ಕೊಳೋದ್ರಿಂದ ವಿದ್ಯಾರ್ಥಿಗಳ ಹೊಟ್ಟೆ ತುಂಬುತ್ತೇನ್ರಿ? ಅವ್ರು ಪಡೆದಿರೋಂಥ ಪದವಿಗೆ ಬೆಲೆ ಸಿಗುತ್ತೇನ್ರಿ? ಅವ್ರೇನಾದರೂ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಆಕಾಂಕ್ಷೆ ಏನಾದರೂ ಪೂರ್ತಿ ಆಗುತ್ತಾ? TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ದನಗಳು ಡಾಕ್ಟರ್ ಆಗೋದಕ್ಕೆ 80 ಲಕ್ಷ ಲಂಚ ಕೊಡಬೇಕಂತೆ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾನೇ ಇಲ್ಲ, ಭ್ರಷ್ಟಾಚಾರ ಮುಕ್ತವಾದಂಥ ಆಡಳಿತ ಕೊಡ್ತೀನಿ, ನಾನು ಬಂಡೆಯಂಥ ಮನುಷ್ಯ, ಬಂಡೆಯಂತೆ ನಿಂತು ಭ್ರಷ್ಟಾಚಾರವನ್ನು ಮೂಲದಿಂದ ಕಿತ್ತು ಬಿಸಾಕ್ತೀನಿ ಅಂತ ದೊಡ್ಡ ಮಾತುಗಳನ್ನು ಹೇಳೋದು ಸುಲಭ. ಆದರೆ ಬಂಡೆ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ ಅನ್ನೋದು ಇವಾಗ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೆಯುವಂಥ ನೇಮಕಾತಿಗಳಿದೆಯಲ್ಲ, ಇದರಲ್ಲಿ ಹಗರಣಗಳು ನಡೆದಿದೆ ಅನ್ನುವಂಥ ಗಬ್ಬು ವಾಸನೆ ಇವತ್ತು ಎಲ್ಲ ಕಡೆಗೆ ಹರಡ್ತಾ ಇರತಕ್ಕಂಥದ್ದು. ಈ ಗಬ್ಬು ವಾಸನೆಯನ್ನು ಸಾರ್ವಜನಿಕರು ತಡ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಂಡೆ ನಿಂತ್ಕೊಂಡು ಮಾತೆತ್ತಿದ್ರೆ ನಾನು ಭ್ರಷ್ಟಾಚಾರನ ಬಡ್ದಾಕ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಕಾಂಗ್ರೆಸ್ನ ಪಕ್ಷದ ಒಳಗೆ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಅಂತ ಇವತ್ತು ಸಾರ್ವಜನಿಕರು ಕಂಡಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಅದೇ ಅಲ್ದಿರ ಈಗ ಶಾಂತಕುಮಾರ ಅಂತ ಹೇಳುವಂಥ ಒಬ್ಬ ವಿದ್ಯಾರ್ಥಿ ನಾಯಕ ಇವತ್ತು ತಂದೆಯ ರೀತಿಯಲ್ಲಿ, ಅಂದರೆ ಒಬ್ಬ ಉದ್ಯೋಗಾಕಾಂಕ್ಷಿಯ ತಂದೆಯ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿ ಅದನ್ನು ಇವತ್ತು ವೈರಲನ್ನು ಮಾಡ್ತಿದ್ದಾನೆ. ಮೊಹಮ್ಮದ್ ಆರಿಫ್ ಅನ್ನುವಂತಹ ಒಬ್ಬ ಮಧ್ಯವರ್ತಿಯ ಜೊತೆಯಲ್ಲಿ ಈ ಸಂವಾದ ನಡೆದಿರ್ತಕ್ಕಂಥದ್ದು. ಅದರಲ್ಲಿ ಈ ಮೊಹಮ್ಮದ್ ಆರಿಫ್ ಅಂತ ಹೇಳುವಂಥ ಮಧ್ಯವರ್ತಿ ಏನು ಮಾಡ್ತಾನೆ, KPSC ಇವತ್ತು ಏನು ನೇಮಕಾತಿಯನ್ನು ನಡೆಸ್ತಿದೆ 400 ಪಶು ವೈದ್ಯಾಧಿಕಾರಿಗಳದ್ದು, ಅಂದರೆ ಪಶು ವೈದ್ಯಾಧಿಕಾರಿಗಳು ಅಂದರೆ ದನಗಳು ಡಾಕ್ಟ್ರು ಅಂತ, ಹಸುಗೆ, ಎಮ್ಮೆಗೆ, ನಾಯಿಗೆ, ಪಕ್ಷಿಗಳಿಗೆ ಎಲ್ಲ ಕಾಯಿಲೆಗಳು ಬಂದರೆ ಔಷಧೋಪಚಾರವನ್ನು ಮಾಡ್ತಾರೆ, ಆಪ್ರೇಷನ್ ಮಾಡ್ತಾರೆ. ಅಂದರೆ ಎಲ್ಲದರಲ್ಲೂ ತಿಂದಿದ್ದಾಗೋಯ್ತು, ನಾವು ಇನ್ನು ದನಗಳ ಹೆಸರಲ್ಲೂ ಪಶುಗಳ ಹೆಸರಲ್ಲೂ ತಿಂದು ಮುಗಿಸ್ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂತಲೇ ತಾನೇ ಹೇಳಬೇಕು. ಯಾಕೆಂದರೆ ಈ ಶಾಂತಕುಮಾರ ಮತ್ತು ಈ ಮೊಹಮ್ಮದ್ ಆರಿಫು ಇವರಿಬ್ಬರ ಮಧ್ಯೆ ನಡೆದಂಥ ಸಂವಾದದಲ್ಲಾನೆ ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, 40 ಲಕ್ಷ ರೂಪಾಯಿ ಮುಂಗಡ ಹಣ ಕೊಡಬೇಕು, ಅದಾದಮೇಲೆ 99% ಕೆಲಸ ನಿಮಗೆ ಗ್ಯಾರಂಟಿ ಆದಮೇಲೆ ಇನ್ನು ಮಿಕ್ಕಿದ ಹಣವನ್ನು ಕೊಡಬೇಕು. ಆದರೆ ಯಾವುದೇ ವಿಧವಾದಂಥ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಾರ್ದು, ನೀವು ಬೆಂಗಳೂರಿಗೆ ಬರುವಾಗ ನಂಬಿಕಸ್ಥರನ್ನ ಜೊತೆಯಲ್ಲಿ ಕರ್ಕೊಂಬಂದು ಈ ಹಣವನ್ನು ಕೊಡಬೇಕು, ನಾನು ಬೇಕಾದರೆ ನೀವು ಕೊಟ್ಟಿರೋ ಅಂಥ ಹಣಕ್ಕೆ ಒಂದು ಮುಂಗಡ ಚೆಕ್ಕನ್ನು ಬೇರೆ ಬರೆದು ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಯಾರು ಇವಾಗ ಈ ಪರೀಕ್ಷೆಗಳನ್ನ ಬರೆದಿರ್ತಾರೆ, KPSC ಪರೀಕ್ಷೆಗಳು, ಅದ್ರ ಮುಖಾಂತರ ನೇಮಕಾತಿಗಳು ನಡಿಬೇಕು. ಇದರಲ್ಲಿ ಹಲವಾರು ಗೊಂದಲಗಳಿದೆ. ಪೊಲೀಸು ನೇಮಕಾತಿಯಲ್ಲಿರ್ಬೋದು, ಬೇರೆ ಇಲಾಖೆಗಳಿಗೆ ನಡೆಯುವಂಥದ್ರಲ್ಲಿ ಮೀಸಲಾತಿಗಳ ವಿಷಯ ಇರ್ಬೋದು, ಇದೆಲ್ಲ ಇಟ್ಕೊಂಡು ನ್ಯಾಯಾಂಗ ವ್ಯವಸ್ಥೆಗೆ ಹೋಗಿರೋವಂಥ ವಿಷಯಗಳನ್ನ ಇಟ್ಕೊಂಡು ಕೇಸ್ಗಳಾಗಿರೋದಿರ್ಬೋದು. ಪಾಪ ಉದ್ಯೋಗದ ಆಕಾಂಕ್ಷಿಗಳೇನಿರ್ತಾರೆ ಅವ್ರಿಗೆ ಯಾರಿಗೂ ಉದ್ಯೋಗಗಳು ಸಿಗ್ತಿಲ್ಲ. ಇದರಲ್ಲಿ ಬ್ಯಾಕ್ಲಾಕ್ ಅಂದರೆ ಸ್ವಲ್ಪ ಏಜ್ ಜಾಸ್ತಿ ಆಗಿರುತ್ತಲ್ಲ ಅಂಥವ್ರದ್ದು ಕೂಡ ಪಾಪ ತಗೊಳ್ತಿದ್ದಾರೆ.
50-60 ಜನದ್ದು ಅವ್ರದ್ದು ಕೂಡ ಇದೆ. 400 ಪಶು ವೈದ್ಯಾಧಿಕಾರಿಗಳು ಇವತ್ತು ಬಂದು ದನಗಳಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಅವ್ರಿಗೆ ಸಂಬಳ ಕೊಡೋದು ಗೌರ್ಮೆಂಟು. ಆದರೆ ಅವರು ಪಾಪ ಈ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ 80 ಲಕ್ಷ ರೂಪಾಯಿ ಕೊಡಬೇಕಲ್ಲ. ಇದರಲ್ಲಿ KPSC ಅಧ್ಯಕ್ಷರಾಗಿರ್ತಾರಲ್ವ ಅವರು ಶಿವಶಂಕರಪ್ಪ ಅನ್ನೋರು ಇವರು ಸಸ್ಪೆಂಡ್ ಆಗಿದ್ದಾರೆ. ಯಾಕೆಂದರೆ ಈ ನೇಮಕಾತಿಗಳಲ್ಲಿ ಇವ್ರ ಸಂಬಂಧಿಕರು ಇವರ ಯಾರು ಪರಿಚಯಸ್ಥರಿದ್ದಾರೆ ಅವ್ರಿಗೆ ನೇಮಕಾತಿ ಮಾಡ್ತಾಯಿದ್ರು ಅಂತ ಇವ್ರನ್ನ ಇವಾಗ ತೆಗೆದಾಕಿದ್ದಾರೆ. ಆದರೆ ಇವ್ರ ಕೈವಾಡ ಇದೆ ಅಂತ ಹೇಳುವಂಥ ಇವತ್ತು ಮಾತುಗಳು ಎಲ್ಲ ಕಡೆ ಹರಿದಾಡ್ತಾ ಇರ್ತಕ್ಕಂಥದ್ದು. ಅಲ್ರಿ DK ಶಿವಕುಮಾರ್ ಅವರೇ, ನೀವು ಮತ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ಏನಿದೆ ಏನು ಎಂದೂ ಇಲ್ಲದೆ ಇರೋದು ವಿದ್ಯಾರ್ಥಿಗಳ ಮೇಲೆ ಅಪಾರವಾದ ಕಾಳಜಿ ಬಂದ್ಬಿಟ್ಟಿದೆಯಲ್ಲ. ಇವತ್ತು ಗಾಂಧೀಜಿಯವರ ಹತ್ಯೆ ಆಯ್ತಲ್ಲ, ಆ ಜಾಗಕ್ಕೆ ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ರಾಹುಲ್ ಗಾಂಧಿಯವರು ಏನು ಮೊಸಳೆ ಕಣ್ಣೀರನ್ನು ಇವತ್ತು ದೇಶದ ವಿದ್ಯಾರ್ಥಿಗಳ ಪರವಾಗಿ ಏನು ಸುರಿಸ್ತಿದ್ದಾರೆ, ಅದನ್ನು ಒರೆಸಿ ಅಕ್ಕಪಕ್ಕ ಕೂತಿರೋರು ಟಿಶ್ಯೂ ಪೇಪರ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ಜೋಬಲ್ಲಿ ಕಂಡಿರೋದು ಅಂತಲೇ ನಾವು ಹಾಸ್ಯಾಸ್ಪದವಾಗಿ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿಲ್ಲದ ಕಾಳಜಿ. 1961ನೇ ಇಸ್ವಿಯಲ್ಲಿ ನೆಹರು ಅವ್ರು ಬಾಯ್ ಬಡ್ಕೊಂಡ್ರಂತೆ ಈ ದೇಶದ ಪರೀಕ್ಷಾ ಪದ್ಧತಿಗಳು ಸರಿ ಇಲ್ಲ, ಎಲ್ಲಿ ನೋಡ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳದಿರ್ಬೋದು, ಯಾವುದೇ ಪ್ರಶ್ನೆ ಪತ್ರಿಕೆಗಳಿರ್ಬೋದು ಭ್ರಷ್ಟಾಚಾರದಿಂದ ತುಂಬಿ ತಾಂಡವಾಡ್ತಾ ಇರೋದ್ರಿಂದ ಅವು ಸೋರಿಕೆ ಆಗ್ತವೆ, ಇದಕ್ಕೇನಾದರೂ ಒಂದು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ. ಆದರೆ ನಿಮ್ಮದೇ ಕಾಂಗ್ರೆಸ್ ಪಾರ್ಟಿ ತಾನೆಲ್ಲೆಲ್ಲಿ ಬೆಳೆಯುತ್ತೋ ಅಲ್ಲಿರೋ ಫಸಲನ್ನೆಲ್ಲ ತಾನೇ ತಿನ್ನಬೇಕು ಅನ್ನೋಂಥ ಕಾಂಗ್ರೆಸ್ ಪಾರ್ಟಿ ಬೇರೆ ಒಂದು ಹೊಸ ಮುಖಗಳನ್ನ ಎಲ್ಲೂ ಬಿಟ್ಕೊಳಕ್ಕೆ ಅವಕಾಶವನ್ನೇ ಕೊಡ್ದಿರಾ ಆಡಳಿತದಲ್ಲಿ ಎಲ್ಲೂ ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸರಿಯಾದ ಮಾರ್ಗಗಳನ್ನು ಹುಡ್ಕೋವಂಥ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಕಠಿಣವಾದ ಕಾಯ್ದೆ ಕಾನೂನುಗಳನ್ನು ರೂಪಿಸುವುದನ್ನು ಬಿಟ್ಬಿಟ್ಟು ಕಾಲಹರಣೆ ಮಾಡಿಕೊಂಡು 2014ನೇ ಇಸ್ವಿ ಆಗೋದ್ಮೇಲೆ ನರೇಂದ್ರ ಮೋದಿಯವರು ಬಂದ ಮೇಲೆ ಇವಾಗ ಪೇಪರ್ ಲೀಕ್ನ ವಿಚಾರವನ್ನು ಇಟ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನು ಕೇಳ್ತಿದೆ. ಈ ಒಂದು ಪ್ರಧಾನಿ ನಿವಾಸಿಗಳ ಮನೆ ಮುಂದೆ ನಡೀತಲ್ಲ ಹೋರಾಟದಲ್ಲಿ, ನೀವು ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದ್ರಲ್ಲ ಇಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋಕ್ಕೆ, ಅವಾಗ ಬಂದಾಗ ನೀವು ಆಡಿದ ರೋಷಾವೇಶದ ಮಾತೇನಪ್ಪ ಹೇಳ್ರಿ? ವಿದ್ಯಾರ್ಥಿಗಳ ಬಗ್ಗೆ ಅಷ್ಟೊಂದು ಕಾಳಜಿ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದ್ದಿದ್ದರೆ, ಕಾಂಗ್ರೆಸ್ ಸರ್ಕಾರಕ್ಕೆ 2,45,000ಕ್ಕೂ ಮಿಗಿಲಾದಂಥ ಉದ್ಯೋಗಗಳು ಹಲವಾರು ಇಲಾಖೆಯಲ್ಲಿ ಖಾಲಿ ಬಿದ್ದು ಕೊಳಿತಿದೆ. ಈ ಕರ್ನಾಟಕ ರಾಜ್ಯ ಸರ್ಕಾರದ ಯೋಗ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಕರು ಹಲವಾರು ಜನ ಪಾಪ ಓದಿರ್ತಾರಲ್ರಿ, ಓದಿರೋರೆಲ್ಲ ವಿದ್ಯಾರ್ಥಿಗಳೇ ಅಲ್ವಾ, ಓದಿ ಪದವೀಧರರಾಗಿ ಅವರು ಉದ್ಯೋಗಕ್ಕೋಸ್ಕರ ಸರ್ಕಾರಿ ಕೆಲಸಗಳಿಗೋಸ್ಕರ ಅಲಿತಿದ್ದಾರೆ, ಚಪ್ಪಲಿಗಳು ಸೋಸ್ತಿದ್ದಾರೆ ಇಲಾಖೆಗಳಲ್ಲಿ, ಅಲ್ದು ನೇಮಕಾತಿ ಮಾಡಿ ಅಂತ ಲಾಠಿ ಚಾರ್ಜ್ಗಳು ತಿಂತಿದ್ದಾರೆ. ಆದರೆ ಈ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ಕಣ್ಣನ್ನೇ ಆಡಿಸ್ಲಿಲ್ಲ. ಇವ್ರಿಗೆಲ್ಲ ಕಾಣೋದೇನಿದ್ರು ನರೇಂದ್ರ ಮೋದಿ ಅವ್ರನ್ನ ಬೈಬೇಕು ಅಂತ. ಅಷ್ಟೊಂದು ಕಾಳಜಿ ನಿಮಗೆ. ಯಾಕೆಂದರೆ ಓದಿ ಪದವೀಧರ ಆಗಿರೋರು ಕೂಡ ವಿದ್ಯಾರ್ಥಿಗಳಲ್ವೇನ್ರಿ? ಅವರ ಉಜ್ವಲವಾದ ಭವಿಷ್ಯಕ್ಕೆ ಈ 2,47,000 ಉದ್ಯೋಗಗಳನ್ನ ಭರ್ತಿ ಮಾಡಿ ತೋರಿಸ್ರಿ. ಮೊಸಳೆ ಕಣ್ಣೀರು ಸೋರಿಸೋದ್ರಿಂದ, ಟಿಶ್ಯೂ ಪೇಪರಲ್ಲಿ ಕಣ್ಣೀರು ಒರೆಸ್ಕೊಳೋದ್ರಿಂದ ವಿದ್ಯಾರ್ಥಿಗಳ ಹೊಟ್ಟೆ ತುಂಬುತ್ತೇನ್ರಿ? ಅವ್ರು ಪಡೆದಿರೋಂಥ ಪದವಿಗೆ ಬೆಲೆ ಸಿಗುತ್ತೇನ್ರಿ? ಅವ್ರೇನಾದರೂ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಆಕಾಂಕ್ಷೆ ಏನಾದರೂ ಪೂರ್ತಿ ಆಗುತ್ತಾ? ನಾಚಿಕೆ ಮಾನ ಮರ್ಯಾದೆ ಇರಬೇಕಲ್ವ ಸರ್ಕಾರಕ್ಕೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲದಕ್ಕೂ ಒಂದು ಕುಂಟು ನೆಪ ಇಟ್ಕೊಂಡು ಬರೀ ಮೊಸಳೆ ಕಣ್ಣೀರು ಹೇಳ್ಕೊಂಡು ಇಲ್ಲ ಸಲ್ಲದ ನೆಪಗಳನ್ನ ಹೇಳ್ಕೊಂಡು ಕಾಲಹರಣೆ ಮಾಡಿಕೊಂಡು ತಳ್ಳೋ ಮಾಡಲು ಗಾಡಿ ಇದು 5 ವರ್ಷ ತಳ್ಕೊಂಡು ಹೋಗ್ಬಿಡೋಣ ಅಂತ ಹೇಳೋ ಅಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ವರ್ತನೆ ಇದೆಯಲ್ಲ, ನಡವಳಿಕೆ ಇದೆಯಲ್ಲ, ಇದು ಖಂಡಿತವಾಗೂ ತಪ್ಪು. ಯಾಕೆ ಅಂತ ಹೇಳಿದ್ರೆ 4 ಲಕ್ಷ ಕೋಟಿ ರೂಪಾಯಿಗಳ ಬಡ್ಜೆಟನ್ನು ಮಾಡ್ತೀವಿ, ನಮ್ಮಷ್ಟು ಬೃಹತ್ ಗಾತ್ರದ ಬಡ್ಜೆಟನ್ನು ಮಾಡಿ ಯಶಸ್ವಿಯಾಗಿ ಆಡಳಿತ ನಡೆಸೋರು ಯಾರಿಲ್ಲ ಅಂತ ಎದೆ ತೊತ್ಕೊಂಡು ಹೇಳೋವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರತಿಯೊಂದು ನೇಮಕಾತಿ ಮಾಡೋದಕ್ಕೂ ಆರ್ಥಿಕ ಇಲಾಖೆಯ ಒಂದು ನಿರ್ದೇಶನಕ್ಕೆ ಕಾಯುವಂಥ ಕೆಟ್ಟ ಮಟ್ಟಕ್ಕೆ ಕೊಟ್ಟಾಗಿರೋದು. ಯಾಕೆ ಅಂತ ಹೇಳಿದ್ರೆ ರೆವಿನ್ಯೂ ಜನರೇಟ್ ಆದರೆ ತಾನೇ ನೀವು ಸಂಬಳ ಕೊಡೋಕ್ಕಾಗೋದು. ಹಾಗಾಗಿ ನಿಮ್ಗೇನಾದರೂ ಅಷ್ಟೋ ಇಷ್ಟೋ ಕಾಳಜಿ ಅನ್ನೋದಿದ್ರೆ, ಯಾರ್ಯಾರು ಇವತ್ತು ಉದ್ಯೋಗಾಕಾಂಕ್ಷಿಗಳಿದಾರೋ ಅವ್ರಿಗೆ 2,45,000 ಉದ್ಯೋಗಗಳು ಖಾಲಿ ಬಿದ್ದಿದೆಯಲ್ಲ, ಈಗ ವಿಧಾನಸೌಧದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಉದ್ಯೋಗಾಕಾಂಕ್ಷಿಗಳು ಯಾರು ಪಶು ವೈದ್ಯಾಧಿಕಾರಿಗಳು ಪರೀಕ್ಷೆಯನ್ನು ಬರೆದಿದ್ರೋ ಅದರಲ್ಲಿ 50 ಜನ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತಂದರೆ ಇದರಲ್ಲಿ ಏನೋ ನಡೆದಿದೆ ಅಕ್ರಮ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಲ್ವೇನ್ರಿ DK ಶಿವಕುಮಾರ್ ಅವರೇ? ಹಂಗಂದರೆ ನಿಮ್ಮ ಇಲಾಖೆಗಳ ಒಳಗಡೆ ಯಾವ ರೀತಿಯಲ್ಲಿ ತೆರೆಮರೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಇದರಿಂದ ಆಯಾ ಇಲಾಖೆಯ ಸಚಿವರಿಗೆ ಎಷ್ಟು ಕಿಕ್ ಬ್ಯಾಕ್ ಬರ್ತಿದೆ, ಇದರಿಂದ ಇದು ಕಾಂಗ್ರೆಸ್ ಸರ್ಕಾರಕ್ಕೆ, ಇದು ಕಾಂಗ್ರೆಸ್ ಪಾರ್ಟಿಗೆ, ಸರ್ಕಾರಕ್ಕಲ್ಲ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಫಂಡಿಂಗ್ ಹೋಗ್ತಿದೆ ಅನ್ನೋದನ್ನು ಕೇಳಬಾರ್ದ ಜನಸಾಮಾನ್ಯರು?
ಕೇಳಿದ್ರೆ ಮಾತ್ರ ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸರ್ಕಾರದ ವಿರುದ್ಧ ಯಾರಾದರೂ ಇಲ್ಲೋ ಸಲ್ಲೋದು ಆರೋಪ ಮಾಡಿಬಿಟ್ರೆ ಅವ್ರ ಮೇಲೆ FIR ಹಾಕ್ಬಿಡ್ತೀವಿ, ಒದ್ದು ಒಳಗಡೆ ಹಾಕ್ಬಿಡ್ತೀವಿ ಅಂತಾರಲ್ಲ. ಹಂಗಂದರೆ ನಿಮಗೆ ಒದ್ದು ಒಳಗಡೆ ಹಾಕಬೇಕು ಅಂದರೆ ಅವನು ಯಾರೋ ಮೊಹಮ್ಮದ್ ಆರಿಫಾ ಮತ್ತು ಅವನು ಶಿವಶಂಕರಪ್ಪ ಮಾಜಿ ಅಧ್ಯಕ್ಷ ಇದ್ದಾರಲ್ಲ KPSC ಅವರಿಬ್ಬರನ್ನು ಒದ್ದು ಒಳಗಡೆ ಹಾಕ್ರಿ, ಬಂಡೆ ಥರ ನಿಂತ್ಕೊಳ್ಳಿ, ಭ್ರಷ್ಟಾಚಾರ ನಡೆದಂಗೆ. ಆ ಮಕ್ಕಳು ಯಾರು ಇವಾಗ ಪದವೀಧರರು ಇದ್ದಾರಲ್ಲ, ಮೊಸಳೆ ಕಣ್ಣೀರನ್ನು ಸುರಿಸೋದನ್ನು ಬಿಟ್ಟುಬಿಟ್ಟು 2,45,000 ಉದ್ಯೋಗಗಳೇನು ಖಾಲಿ ಬಿದ್ದಿದೆ, ನೀವೇನಾದರೂ ಬಂಡೆ ಅಂತ ಅನ್ನಿಸ್ಕೊಬೇಕು ಅನ್ನೋದಾದರೆ 2,45,000 ಉದ್ಯೋಗಗಳನ್ನ ಭರ್ತಿ ಮಾಡಿ ತೋರಿಸ್ರಿ, ಆವಾಗ ಒಪ್ಕೊಳ್ಳೋಣ. ಇದೊಂದು ಸವಾಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಬ್ಬ ಆಟೋ ಡ್ರೈವರ್ ಆಗಿ ನಾನು ಆಗ್ತಾ ಇರ್ತಕ್ಕಂಥದ್ದು. ಹೌದು ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ 40,000 ಕೋಟಿ ರೂಪಾಯಿಗಳ ಹತ್ರ ಶೈಕ್ಷಣಿಕ ಬಡ್ಜೆಟ್ ಮಾಡೋಂಥ ಈ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಶಿಕ್ಷಕರನ್ನು ನೇಮಕ ಮಾಡೋದನ್ನು ಬಿಟ್ಬಿಟ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊತಿದೆ. ಯಾಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊತಿದೆ ಅನ್ನೋದಕ್ಕೆ ಯಾರಾದರೂ ಯೋಚನೆ ಮಾಡಿದ್ದೀವ ನಾಗರಿಕರಾಗಿ ನಾವು? ಅಂದರೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ್ರೆ ಅವರು ಕೊಡೋಂಥ ವೇತನ ಏನಿದೆ 50% ಸ್ಪಾನ್ಸರ್ ತೊಗೊಂಬರ್ಬೋದು, ದೇಣಿಗೆ ತೊಗೊಂಬರ್ಬೋದು ಜನಗಳ ಇದು ಅಂದರೆ ಯಾವುದಾದ್ರೂ ಕಂಪನಿಗಳ ಹತ್ರನೋ ಪ್ರಾಯೋಜಕತ್ವವನ್ನು ಪಡ್ಕೊಬೋದು. ಇನ್ನು ಅರ್ಧ ಮಾತ್ರ ಸರ್ಕಾರದಿಂದ ಕೊಡೋದು ಅತಿಥಿ ಶಿಕ್ಷಕರಿಗೆ. ಹಾಗಾಗಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡೋದ್ರ ಮುಖಾಂತರ ನಾವು ಒಂದಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳಕ್ಕೆ ಕೊಟ್ಟಿದ್ದಾರಲ್ಲ. ಕಾಯಂ ಶಿಕ್ಷಕರನ್ನ ನೇಮಕಾತಿ ಮಾಡಿರಿ, ಕಾಯಂ ಶಿಕ್ಷಕರನ್ನು ನೇಮಕಾತಿ ಮಾಡಿ. TCH ಮತ್ತು B.Ed ಟ್ರೈನಿಂಗ್ ಆಗಿರೋ ಎಷ್ಟು ಜನ ಕೆಲಸ ಸಿಗಿದೆ ಇವತ್ತು ಅಲಿತಿದ್ದಾರೆ ಪಾಪ. ಅವ್ರಿಗೂ ಕೂಡ ಇದೇ ರೀತಿ 80 ಲಕ್ಷ ಇಲ್ಲಿ ಕೇಳಿದ್ದೀರಾ, ಆ ಶಿಕ್ಷಕರಿಗೆ ಎಷ್ಟು ಲಕ್ಷ ಕೇಳ್ತಾರೋ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇದು ಹುಚ್ಚಿನ ಮದುವೆಯಲ್ಲಿ ಉಂಡವನೇ ಜಾಣ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಅಂದರೆ ಸರ್ಕಾರದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸ್ತೋಗಿದೆ ಅಂತಲೇ ನಾವು ಈ ಮೂಲಕ ಹೇಳ್ಬೋದು. ಹಾಗಾಗಿ ನರೇಂದ್ರ ಮೋದಿ ಅವರನ್ನು ನಿಂದನೆ ಮಾಡೋದು ಮತ್ತು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡೋದನ್ನು ತೋರಿಸ್ಬಿಟ್ಟು ನಿಮ್ಮ ತಟ್ಟೆಯಲ್ಲೇ ಯಜ್ಞ ಬಿದ್ಸತ್ತಿದೆಯಲ್ರಿ, ಇಲ್ಲಿ ಇನ್ನೊಬ್ಬರು ತಟ್ಟೆಯಲ್ಲಿ ಬಿದ್ದಿರೋ ನೊಣನೇ ಯಾಕೆ ಕುಡ್ಕಕ್ಕೆ ಹೋಗ್ತೀರಾ? ಹಂಗಾಗಿ ನೀವು ಏನಾದರೂ ಒಂದು ಅಲ್ಪ ಸ್ವಲ್ಪ ಕಾಳಜಿ ಅನ್ನೋದು ರಾಜ್ಯದ ಮೇಲಿದ್ದರೆ ದಯವಿಟ್ಟು ಈ ಒಂದು ಹಗರಣದ ಏನು ಗಬ್ಬು ವಾಸನೆ ಇವತ್ತು ಎಲ್ಲ ಕಡೆಗೆ ನಾರ್ತಿದೆ, ಅದಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕ್ತಿರೋ ಇಲ್ಲ ಫೆನೈಲ್ ಹಾಕಿ ತೊಳಿತೀರೋ ಅದು ನಿಮಗೆ ಬಿಟ್ಟಿರೋ ಅಂಥ ವಿಚಾರ. ಆದರೆ ಸಾರ್ವಜನಿಕರು ಮಾತ್ರ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ದಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂಥ ನನ್ನ ಕಿವಿಗಳು ಇವತ್ತು ನಿಮ್ಮ ಮುಂದೆ ವಿನಮ್ರವಾಗಿ ವಿನಂತಿ ಮಾಡ್ತಿದೆ. ಏನ್ರಿ DK ಶಿವಕುಮಾರ್ ಅವರೇ, ಕರ್ನಾಟಕದಲ್ಲಿ ದನಗಳು ಡಾಕ್ಟರ್ ಆಗೋದಕ್ಕೆ 80 ಲಕ್ಷ ಲಂಚ ಕೊಡಬೇಕಾ ಅನ್ನೋವಂಥ ಪ್ರಶ್ನೆ ಇವತ್ತು ನನಗೆ ಎದ್ದಿರತಕ್ಕಂಥದ್ದು. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, 80 ಲಕ್ಷ ಕೊಟ್ಬಿಟ್ಟು ಲಂಚವನ್ನು ಕೊಟ್ಟು ಆತ ಡಾಕ್ಟರ್ ಆದರೆ ಯಾವ ವಿಧವಾದ ಸೇವೆಯನ್ನು ಮಾಡ್ತಾನೆ ಅನ್ನುವಂಥ ಪ್ರಶ್ನೆನ ನೀವು ನಿಮ್ಮ ಮುಂದೆ ಇಟ್ಕೊಳ್ಳಿ. ಎಷ್ಟು ದನಗಳು ಸತ್ತೋಗ್ಬೋದು ಅಂದರೆ ಒಬ್ಬ ಅರ್ಹ ವೈದ್ಯ ಇಲ್ಲಿ ಆಯ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಜನಗಳು ಸತ್ತೋಗ್ತಾರೆ. ಒಬ್ಬ ಅರ್ಹ ವೈದ್ಯ ಪಶು ಡಾಕ್ಟ್ರು ಅಂದರೆ ದನಗಳ ಡಾಕ್ಟ್ರು ನೇಮಕಾತಿ ಆಗಲಿಲ್ಲ ಅಂದರೆ ದನಗಳು ಪ್ರಾಣಿಗಳು ಪಕ್ಷಿಗಳು ಕೂಡ ಸತ್ತೋಗ್ತಕೊಂಡ್ರಿ. ಹಂಗಾಗಿನೇ 80 ಲಕ್ಷ ಕೊಟ್ಟು ದನಗಳ ಡಾಕ್ಟ್ರಾಗಿ ಅವ್ನು ಮಾಡೋ ಸಾಧನೆ ಏನು ಅನ್ನೋಂಥ ಪ್ರಶ್ನೆನ ವಿನಮ್ರವಾಗಿ ನಿಮ್ಮ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.